ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಕಲಿಕಾ ಫಲ M505ಕ್ಕೆ ಕೆಲವು ಉದಾಹರಣೆ ಪ್ರಶ್ನೆಗಳನ್ನು ಹೇಗೆ ಪರಿಹರಿಸುವುದು ಎಂದು ತಿಳಿಯೋಣ. ಈ ಕಲಿಕಾ ಫಲವು ಒಂದು ಸಂಖ್ಯೆಯು ಒಟ್ಟು ಸಮೂಹದಲ್ಲಿನ ಒಂದು ಭಾಗವಾಗಿರುತ್ತದೆ ಎಂಬುದನ್ನು ಕಂಡುಕೊಳ್ಳುವುದು. ಈ ಕಲಿಕಾ ಫಲಕ್ಕೆ ಸಂಬಂಧಿಸಿದಂತೆ ನಮಗೆ ಕೆಲವು ಅಂಶಗಳ ಬಗ್ಗೆ ತಿಳಿದಿರಬೇಕು. ಭಿನ್ನರಾಶಿ ಎಂದರೇನು? ಭಿನ್ನರಾಶಿಗಳ ಬಗ್ಗೆ ತಿಳಿಯಲು ಅಂಶ ಹಾಗೂ ಛೇದಗಳ ಬಗ್ಗೆ ಗೊತ್ತಿರಬೇಕು. ಭಿನ್ನರಾಶಿಗಳ ಸಂಕಲನ ಮತ್ತು ವ್ಯವಕಲನದ ಬಗ್ಗೆ ಗೊತ್ತಿರಬೇಕು. ಇದರಲ್ಲಿ ಮೊದಲನೇ ಉದಾಹರಣೆ ನೋಡೋಣ. ಪ್ರಶ್ನೆ: ಚಿತ್ರದಲ್ಲಿ ಬಾಳೆಹಣ್ಣು ಹಾಗೂ ಸೇಬಿನ ಬೆಲೆಗಳನ್ನು ನೀಡಲಾಗಿದೆ. 2.5 ಕಿಲೋಗ್ರಾಂ ಬಾಳೆಹಣ್ಣು ಹಾಗೂ 1.5 ಕಿಲೋಗ್ರಾಂ ಸೇಬಿನ ಒಟ್ಟು ಬೆಲೆ ಎಷ್ಟು? ಈಗ ಪ್ರಶ್ನೆಯಲ್ಲಿ ಬಾಳೆಹಣ್ಣು ಹಾಗೂ ಸೇಬುಗಳನ್ನು ನೀಡಲಾಗಿದೆ. 1 ಕೆಜಿ ಬಾಳೆಹಣ್ಣಿಗೆ 18 ರೂಪಾಯಿಗಳು ಹಾಗೂ 1 ಕೆಜಿ ಸೇಬು ಹಣ್ಣಿಗೆ 50 ರೂಪಾಯಿಗಳು ಎಂದು ತಿಳಿಸಲಾಗಿದೆ. ಈಗ ನಾವು 2.5 ಕೆಜಿ ಬಾಳೆಹಣ್ಣಿನ ಬೆಲೆ ಹಾಗೂ 1.5 ಕೆಜಿ ಸೇಬು ಹಣ್ಣಿನ ಬೆಲೆಯನ್ನು ಕಂಡುಹಿಡಿಯಬೇಕು. ಅದಕ್ಕೆ ಈಗ 2.5 ಕೆಜಿಯನ್ನು 1 ಕೆಜಿ ಪ್ಲಸ್ 1 ಕೆಜಿ ಪ್ಲಸ್ ಅರ್ಧ ಕೆಜಿ ಎಂದು ಬರೆದುಕೊಳ್ಳಬಹುದು. ಹಾಗಾಗಿ 1 ಕೆಜಿಯ ಬಾಳೆಹಣ್ಣಿನ ಬೆಲೆ 18 ರೂಪಾಯಿಗಳು ಪ್ಲಸ್ 18 ರೂಪಾಯಿಗಳು ಪ್ಲಸ್ 1ರಲ್ಲಿ ಅರ್ಧ ಎಂದರೆ 18/2 ಭಾಗಿಸಿದಾಗ 9 ರೂಪಾಯಿಗಳು ಸಿಗುತ್ತದೆ. ಈಗ ಈ ಮೂರನ್ನು ಕೂಡಿದಾಗ 45 ರೂಪಾಯಿಗಳು ನಮಗೆ ಸಿಗುತ್ತದೆ. ಅದೇ ರೀತಿ 1.5 ಕೆಜಿ ಸೇಬನ್ನು 1 ಕೆಜಿ ಪ್ಲಸ್ ಅರ್ಧ ಕೆಜಿ ಎಂದು ಹೇಳಬಹುದು. 1 ಕೆಜಿಯ ಬೆಲೆ 50 ರೂಪಾಯಿಯಾಗಿರುತ್ತದೆ. ಪ್ಲಸ್ 1ರಲ್ಲಿ ಅರ್ಧ ಎಂದರೆ 50/2 ಭಾಗಿಸಿದಾಗ 25 ಉತ್ತರ ಸಿಗುತ್ತದೆ. ಈ ಎರಡನ್ನು ಕೂಡಿದಾಗ 75 ರೂಪಾಯಿಗಳು ಸಿಗುತ್ತವೆ. ಮಕ್ಕಳು ಇಲ್ಲಿಯೇ ಉತ್ತರವನ್ನು ನಿಲ್ಲಿಸುವ ಸಾಧ್ಯತೆಗಳಿರುತ್ತವೆ. ಆದರೆ ಪ್ರಶ್ನೆಯಲ್ಲಿ ಬಾಳೆಹಣ್ಣು ಹಾಗೂ ಸೇಬಿನ ಒಟ್ಟು ಬೆಲೆಯನ್ನು ಕೇಳಿದ್ದಾರೆ. ಹಾಗಾಗಿ ಈ ಎರಡರ ಬೆಲೆಯನ್ನು ಕೂಡಿದಾಗ ನಮಗೆ 120 ರೂಪಾಯಿಗಳು ಉತ್ತರವಾಗಿ ಸಿಗುತ್ತದೆ. ಇದನ್ನು ಈ ರೀತಿ ಪರಿಹರಿಸುವಾಗ ಮಕ್ಕಳು ಸಾಮಾನ್ಯ ತಪ್ಪುಗಳನ್ನು ಮಾಡುತ್ತಾರೆ. ಇಲ್ಲಿ ಬಾಳೆಹಣ್ಣಿನ ಬೆಲೆ ಎಂದು ಕೇಳಿದಾಗ ಅದನ್ನು ರೂಪಾಯಿಗಳಲ್ಲಿಯೇ ಬರೆದುಕೊಳ್ಳಬೇಕು. ಇಲ್ಲಿ ಮಕ್ಕಳು 2.5 ಕೆಜಿಯನ್ನು ಬಿಡಿಸಿ ಬರೆದಾಗ ಕೂಡುವ ಬದಲು ಗುಣಿಸಿ ಬರೆಯುವ ಸಾಧ್ಯತೆಗಳಿರುತ್ತವೆ. ಆ ತಪ್ಪನ್ನು ಗಮನಿಸಬೇಕಾಗುತ್ತದೆ. 2ರ ಮೊತ್ತವನ್ನು ಕೂಡಿಸಿ ಬರೆದಾಗ ಬಾಳೆಹಣ್ಣಿನ ಮೊತ್ತ ನಮಗೆ 45 ರೂಪಾಯಿಗಳು ಸಿಗುತ್ತವೆ. ಹಾಗೆಯೇ ಸೇಬು ಹಣ್ಣಿನ ಮೊತ್ತ 75 ರೂಪಾಯಿಗಳು ಸಿಗುತ್ತವೆ. ಈ ಎರಡೂ ಹಣ್ಣುಗಳ ಮೊತ್ತ 120 ರೂಪಾಯಿಗಳು ಎಂದು ಸಿಗುತ್ತದೆ. ಅಂದರೆ ಆಪ್ಷನ್ ಡಿ ಉತ್ತರವಾಗಿರುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ: ಚಿತ್ರದಲ್ಲಿ ಎಷ್ಟು ಭಾಗವು ಹಣ್ಣುಗಳಾಗಿವೆ? ಈ ಪ್ರಶ್ನೆಯನ್ನು ಪರಿಹರಿಸಲು ನಮಗೆ ಅಂಶ ಮತ್ತು ಛೇದಗಳ ಬಗ್ಗೆ ಗೊತ್ತಿರಬೇಕು. ಸಾಮಾನ್ಯವಾಗಿ ಛೇದ ಎಂದರೆ ಒಟ್ಟು ಸಮಭಾಗಗಳ ಸಂಖ್ಯೆ, ಅಂಶ ಎಂದರೆ ಆಯ್ದ ಸಮಭಾಗಗಳ ಸಂಖ್ಯೆಯಾಗಿರುತ್ತದೆ. ಈ ಪ್ರಶ್ನೆಯಲ್ಲಿ ಒಟ್ಟು ವಸ್ತುಗಳ ಸಂಖ್ಯೆಯನ್ನು ಛೇದವಾಗಿ ಹಾಗೂ ವಸ್ತುಗಳಲ್ಲಿರುವ ಹಣ್ಣುಗಳ ಸಂಖ್ಯೆಯನ್ನು ಅಂಶಗಳಾಗಿ ಪರಿಗಣಿಸುತ್ತೇವೆ. ಕೊಟ್ಟಿರುವ ಚಿತ್ರದಲ್ಲಿ ಒಟ್ಟು ಎಷ್ಟು ವಸ್ತುಗಳಿವೆ ಎಂದು ಎಣಿಸಿದಾಗ 8 ವಸ್ತುಗಳು ಸಿಗುತ್ತವೆ. ಹಾಗಾಗಿ ಛೇದದಲ್ಲಿ 8 ಎಂದು ಬರೆದುಕೊಳ್ಳಬೇಕು. ಈಗ ಅದರಲ್ಲಿ ಹಣ್ಣುಗಳ ಸಂಖ್ಯೆಯನ್ನು ಎಣಿಸಿದಾಗ 3 ಸಿಗುತ್ತದೆ. ಅದನ್ನು ಅಂಶದಲ್ಲಿ ಬರೆದುಕೊಳ್ಳಬೇಕು. ಒಟ್ಟು 8 ಭಾಗದಲ್ಲಿ 3 ಭಾಗವು ಹಣ್ಣುಗಳಿವೆ ಎಂದು ಭಿನ್ನರಾಶಿ ರೂಪದಲ್ಲಿ 8ನೇ 3 ಎಂದು ಬರೆಯಬಹುದು. ಅಂದರೆ ಆಪ್ಷನ್ ಸಿ ಉತ್ತರವಾಗಿರುತ್ತದೆ. ಇಲ್ಲಿ ಮಕ್ಕಳು ಅಂಶ ಮತ್ತು ಛೇದಗಳನ್ನು ಬರೆಯುವಾಗ ಬದಲಿಸಿ ಬರೆಯುವ ಸಾಧ್ಯತೆಗಳಿರುತ್ತದೆ. ಹಾಗಾಗಿ ಮಕ್ಕಳಿಗೆ ಮೊದಲು ಅಂಶ ಮತ್ತು ಛೇದಗಳ ಬಗ್ಗೆ ವಿವರವಾಗಿ ತಿಳಿಸಿಕೊಡಬೇಕು. ಈ ಉದಾಹರಣೆಯಿಂದ ಭಿನ್ನರಾಶಿಯು ಒಂದು ಗುಂಪಿನಿಂದ ಆರಿಸಿಕೊಂಡ ಒಂದು ಭಾಗವಾಗಿದೆ ಎಂದು ನಾವು ಹೇಳಬಹುದು. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ವಿಡಿಯೋವನ್ನು ಪಾಸ್ ಮಾಡಿ ಈ ಪ್ರಶ್ನೆಯನ್ನು ಉತ್ತರಿಸಲು ಪ್ರಯತ್ನಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ಈ ಪ್ರಶ್ನೆಯ ವಿವರವಾದ ಪರಿಹಾರವು ಟೀಚೋಪಿಯಾ ಆ್ಯಪ್ನಲ್ಲಿರುವ ಸಲ್ಯೂಷನ್ ಡಾಕ್ಯುಮೆಂಟ್ನಲ್ಲಿ ಲಭ್ಯವಿದೆ. ಇನ್ನೂ ಹೆಚ್ಚಿನ ಪ್ರಶ್ನೆಗಳಿಗಾಗಿ ನಮ್ಮ ಟೀಚೋಪಿಯಾದಲ್ಲಿ ಸಿಗುವ
ಅಭ್ಯಾಸ ಹಾಳೆ ಹಾಗೂ ಪಿಬಿಎಲ್ಗಳನ್ನು ಬಳಸಿಕೊಳ್ಳಿ. ಧನ್ಯವಾದಗಳು.